ಬಾಕ್ಸ್ ಆಫೀಸ್ ನಲ್ಲಿ ಕಾಂತಾರ ಸವಾರಿ ಜೋರಾಗಿದೆ. ಸೌತ್ ಟು ನಾರ್ತ್ ದಾಖಲೆಯ ಕಾಡ್ಗಿಚ್ಚು ಹಬ್ಬಿದೆ. ಕನ್ನಡಿಗರು ಮಾತ್ರ ಅಲ್ಲ, ತೆಲುಗರು, ತಮಿಳರು ಅನ್ನುವಂತ ಭೇದ ಭಾವ ಇಲ್ಲದೆ ಡಿವೈನ್ ಸ್ಟಾರ್ ನ ಒಪ್ಪಿದ್ದು ಕೇವಲ 4 ದಿನಗಳಲ್ಲಿ 300 ಕೋಟಿ ಕ್ಲಬ್ ಸೇರಿದೆ. ಕನ್ನಡದ ಹೆಮ್ಮೆಯ ಸಿನಿಮಾ ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿಯ 3 ವರ್ಷಗಳ ಶ್ರಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ. ಕಾಂತಾರ ಸಿನಿಮಾ ನೋಡಿದವರು ಎಲ್ಲರಿಂದಲೂ ಮನಸಾರೆ ಹೊಗಳಿಕೆಯನ್ನ ಪಡ್ಕೋತಾ ಇದೆ. ಪರಿಣಾಮ ಬಾಕ್ಸ್ ಆಫೀಸ್ ನಲ್ಲಿ ಚಂಡಮಾರುತವೇ ಎದ್ದಿದೆ. ಕಾಂತಾರ ಅಲೆಗೆ ದಾಖಲೆಗಳೆಲ್ಲ ಕೊಚ್ಚಿ ಹೋಗಿವೆ. ಕಾಂತಾರ ಸಿನಿಮಾ ದಸರಾ ಪ್ರಯುಕ್ತ ಅಕ್ಟೋಬರ್ 2ನೇ ತಾರೀಕು ವಿಶ್ವದಾದ್ಯಂತ ರಿಲೀಸ್ ಆಯಿತು. ಭಾರತದಲ್ಲೇ ಈ ಸಿನಿಮಾ 6000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದ್ದು ವಿಶೇಷ. ಮೊದಲನೇ ದಿನ ಎಲ್ಲೆಡೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಪಡ್ಕೊಂಡಂತ ಈ ಸಿನಿಮಾ ವಿಶ್ವದಾದ್ಯಂತ 89 ಕೋಟಿ ಗಳಿಸಿತ್ತು. ಇನ್ನು ಯಾವುದಾದ್ರೂ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಬೇಕು ಅಂದ್ರೆ ಮೂಲ ಭಾಷೆಯಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ ಪಡ್ಕೋಬೇಕು. ಅದರಲ್ಲೂ ನಾರ್ತ್ ಇಂಡಿಯಾದಲ್ಲಿ ದೊಡ್ಡ ಮಾರುಕಟ್ಟೆ ಇರೋದ್ರಿಂದ ಹಿಂದಿ ಆಡಿಯನ್ಸ್ಗೆ ಇಷ್ಟ ಆದ್ರೆ ಮಾತ್ರ ಯಾವುದಾದ್ರೂ ಸಿನಿಮಾ 500 ಕೋಟಿ 1000 ಕೋಟಿಯನ್ನ ದಾಟೋದಕ್ಕೆ ಸಹಾಯ ಆಗತ್ತೆ. ಇನ್ನು ಕಾಂತಾರ ಕನ್ನಡದಲ್ಲಿ ಮಾತ್ರ ಅಲ್ಲದೆ ಹಿಂದಿಯಲ್ಲೂ ಸಹ ಸಖತ್ ರೆಸ್ಪಾನ್ಸ್ ಅನ್ನ ಪಡ್ಕೊಳ್ತಿದೆ. 4 ದಿನಗಳಲ್ಲಿ ಹಿಂದಿಯಲ್ಲೇ 90 ಕೋಟಿಯನ್ನ ಗಳಿಸಿದ್ದು 100 ಕೋಟಿ ಕ್ಲಬ್ನತ್ತ ದಾಪುಗಾಲಿಟ್ಟಿದೆ. ಇನ್ನು KGF ಕಾಂತಾರ ಆದ್ಮೇಲೆ ಪರಭಾಷೆ ನೆಲದಲ್ಲಿ ದೊಡ್ಡ ಅಬ್ಬರ ಎಬ್ಬಿಸ್ತಿರೋ ಸಿನಿಮಾ ಅಂದ್ರೆ ಅದು ಕಾಂತಾರ ಚಾಪ್ಟರ್ 1 ಸಿನಿಮಾ. ಕಾಂತಾರ ಚಾಪ್ಟರ್ 1 ಸಿನಿಮಾದ ತೆಲುಗು ವರ್ಷನ್ಗೆ ಅದ್ಭುತ ಪ್ರತಿಕ್ರಿಯೆ ಸಿಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ರಿಲೀಸ್ ಆದ್ಮೇಲೆ ತೆಲುಗಿನ ಓಜೆ ಸಿನಿಮಾನೇ ಡಲ್ ಹೊಡೆದಿದೆ. ಇನ್ನು ರಿಷಬ್ ಶೆಟ್ರ ಕಾಂತಾರ ನೋಡೋದಕ್ಕೆ ತೆಲುಗರು ಮುಗಿ ಬೀಳ್ತಾ ಇದ್ದಾರೆ. ತೆಲುಗಿನಲ್ಲಿ 4 ದಿನಗಳಲ್ಲಿ ಕಾಂತಾರ 150 ಕೋಟಿಗೂ ಹೆಚ್ಚು ಹಣ ಗಳಿಸಿರೋದು ವಿಶೇಷ. ತಮಿಳು ನೆಲದಲ್ಲೂ ಕೂಡ ಕಾಂತಾರದ್ದೇ ಟಾಕ್ ಆಗಿದ್ದು, ಧನುಷ್ ನಿರ್ದೇಶನದ ಇಡ್ಲಿ ಕಡೈ ಸಿನಿಮಾನ ಸಹ ಮೀರಿಸಿ ಕಾಂತಾರ ಚಾಪ್ಟರ್ 1 ಗಳಿಕೆಯನ್ನ ಮಾಡ್ತಾ ಇದೆ. ಕಾಂತಾರ ಸಿನಿಮಾ ತಮಿಳು ನೆಲದಲ್ಲಿ 4 ದಿನಗಳಲ್ಲಿ 22 ಕೋಟಿ ಗಳಿಸಿದೆ ಎನ್ನಲಾಗ್ತಾ ಇದೆ. ಹಾಗೇನೆ ಮಲಯಾಳಂನಲ್ಲಿ ಇಲ್ಲಿ ತನಕ 20 ಕೋಟಿ ಗಳಿಸಿದೆ ಅನ್ನುವಂತ ಲೆಕ್ಕಾಚಾರ ಇದೆ. ಸೊ ಎಲ್ಲ ಭಾಷೆಯ ಗಳಿಕೆಯ ಲೆಕ್ಕಾಚಾರ ಹೇಳೋದಾದ್ರೆ 4 ದಿನಗಳಲ್ಲೇ ಕಾಂತಾರ 300 ಕೋಟಿ ಕ್ಲಬ್ ಸೇರಿದೆ. ಇಲ್ಲಿವರೆಗೂ ಕಾಂತಾರ 330 ಕೋಟಿ ಗಳಿಸಿದೆ ಅನ್ನುವಂತ ಅಂದಾಜಿದ್ದು, ಇನ್ನೆರಡು 3 ದಿನಗಳಲ್ಲಿ 400 ಕೋಟಿ ಕ್ಲಬ್ ಸಹ ಕಾಂತಾರ ಸೇರುವಂತ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಬುಕ್ ಮೈ ಶೋನಲ್ಲಂತೂ ಕಾಂತಾರ ದಾಖಲೆ ಮೇಲೆ ದಾಖಲೆ ಬರಿತಾ ಇದೆ. ಗಂಟೆಗೆ 88,000 ಟಿಕೆಟ್ಸ್ ಬುಕ್ ಮೈ ಶೋನಲ್ಲಿ ಆಗಿತ್ತು. ಕನ್ನಡ ಸಿನಿಮಾಗೆ 1 ಗಂಟೆಯಲ್ಲಿ ಇಷ್ಟೊಂದು ಟಿಕೆಟ್ ಬುಕ್ ಆದ ಇತಿಹಾಸನೇ ಇರಲಿಲ್ಲ. ಕಾಂತಾರ ಆ ದಾಖಲೆಯನ್ನ ತನ್ನದಾಗಿಸಿಕೊಂಡಿದೆ. ಅಷ್ಟೇ ಅಲ್ಲದೆ 1 ದಿನದಲ್ಲಿ ಕಾಂತಾರದ 13 ಲಕ್ಷ ಟಿಕೆಟ್ ಬುಕ್ ಆಗಿದೆ. ಒಟ್ಟಾರೆ 50 ಲಕ್ಷ ಇಲ್ಲಿವರೆಗೂ ಕೇವಲ ಬುಕ್ ಮೈ ಶೋನಲ್ಲೇ 50 ಲಕ್ಷ ಟಿಕೆಟ್ ಬುಕ್ ಆಗಿದ್ದು, ಇನ್ನು ಕೌಂಟರ್ನಲ್ಲಿ ಟಿಕೆಟ್ ತಗೊಂಡು ನೋಡೋರ ಲೆಕ್ಕವನ್ನ ಸಹ ಇದರಲ್ಲಿ ಸೇರಿಸ್ಕೊಂಡ್ರೆ 1 ಕೋಟಿ ಸಿನಿಮಾ ಪ್ರೇಕ್ಷಕರು ಕಾಂತಾರ ಚಾಪ್ಟರ್ 1 ನೋಡಿರೋ ಲೆಕ್ಕ ಸಿಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಸಿನಿಮಾ ಗಳಿಕೆಯಲ್ಲಿ ಅಬ್ಬರವನ್ನ ಮಾಡ್ತಾ ಇದೆ. 500 ಕೋಟಿ ಕ್ಲಬ್ನತ್ತ ದಾಂಗುಡಿ ಇಡ್ತಾ ಇದೆ. ಈ ವರ್ಷ ಯಾವ ಸಿನಿಮಾನು ಕೂಡ 1000 ಕೋಟಿಯನ್ನ ಗಳಿಸಿಲ್ಲ. ನಮ್ಮ ಕನ್ನಡದ ಕಾಂತಾರ ಆ ಗಡಿಯನ್ನ ಸಹ ಮೀರಿ ನಿಲ್ಲಲಿ ಅನ್ನೋದು ಕನ್ನಡಿಗರ ಹೃದಯದಾಳದ ಆರೈಕೆ ಆಗಿದೆ. ಸಹಜವಾಗಿ ಸಿನಿಮಾ ರಿಲೀಸ್ ಆದಾಗ ಜನರು ಸಿನಿಮಾದ ವಿಡಿಯೋಗಳನ್ನ ಕ್ಯಾಪ್ಚರ್ ಮಾಡಿ ಸ್ಟೇಟಸ್ ಹಾಕೊಳ್ಳೋದು, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡುವಂತ ಕೆಲಸ ಮಾಡ್ತಾರೆ. ಇದಿನ್ನೂ ಸಿನಿಮಾ ಚಿತ್ರಮಂದಿರದಲ್ಲಿ ನೋಡದ ಜನರಿಗೆ ನಿರಾಸೆಯನ್ನ ಮೂಡಿಸುತ್ತೆ. ಅಷ್ಟೇ ಅಲ್ಲ, ಪೈರಸಿಯನ್ನ ಪ್ರೋತ್ಸಾಹಿಸುವಂಥದ್ದು. ಈ ಹಿನ್ನೆಲೆಯಲ್ಲಿ ನಟ ರಿಷಬ್ ಶೆಟ್ಟಿ ಮುಖ್ಯವಾದ ಒಂದು ಪೋಸ್ಟ್ ಅನ್ನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಆತ್ಮೀಯ ಕಾಂತಾರ ಫ್ಯಾಮಿಲಿ ಮತ್ತೆ ಸಿನಿಮಾ ಪ್ರಿಯರೇ, ಕಾಂತಾರ ಅಧ್ಯಾಯ 1 ನಮ್ಮಂತೆಯೇ ನಿಮ್ಮದು ಆಗಿದೆ. ಮತ್ತೆ ನಿಮ್ಮ ಪ್ರೀತಿ ಅದನ್ನ ನಿಜವಾಗ್ಲೂ ಮರೆಯಲಾಗದಂತೆ ಮಾಡಿದೆ. ಚಿತ್ರದ ವಿಡಿಯೋಗಳನ್ನ ಹಂಚ್ಕೋಬೇಡಿ, ರೆಕಾರ್ಡ್ ಮಾಡ್ಕೋಬೇಡಿ, ಮತ್ತೆ ಪೈರಸಿಯನ್ನ ಪ್ರೋತ್ಸಾಹಿಸಬೇಡಿ ಅಂತ ನಾವು ವಿನಮ್ರವಾಗಿ ವಿನಂತಿಸ್ಕೊಳ್ತೀವಿ. ಕಾಂತಾರದ ಮ್ಯಾಜಿಕ್ ಅನ್ನ ಚಿತ್ರಮಂದಿರಗಳಲ್ಲಿ ಜೀವಂತವಾಗಿಸೋಣ. ಇದರಿಂದ ಪ್ರತಿಯೊಬ್ಬರು ಅದನ್ನ ಹೇಗೆ ಬಯಸಬೇಕೋ ಹಾಗೇನೆ ಅನುಭವಿಸಬಹುದು. ಬ್ಲಾಕ್ ಬಸ್ಟರ್ ಕಾಂತಾರವನ್ನ ಚಿತ್ರಮಂದಿರಗಳಲ್ಲಿ ಮಾತ್ರ ಅನುಭವಿಸಿ ಅಂತ ರಿಷಬ್ ಶೆಟ್ಟಿ ಪೋಸ್ಟ್ ಅನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಇನ್ನು ಆತ್ಮೀಯ ಕಾಂತಾರ ಕುಟುಂಬ ಮತ್ತೆ ಸಿನಿಮಾಭಿಮಾನಿಗಳೇ, ಕಾಂತಾರ ಕೇವಲ ಒಂದು ಸಿನಿಮಾ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ನೆಲದ ಕಥೆ.
ಆರಂಭದಿಂದಲೂ ಈ ಪಯಣ ನಮ್ಮ ಜೊತೆ, ನಿಮ್ಮದು ಕೂಡ. ನಿಮ್ಮ ಅಪಾರ ಪ್ರೀತಿ ಬೆಂಬಲವೇ ಈ ಚಿತ್ರವನ್ನ ಇಷ್ಟು ಎತ್ತರಕ್ಕೆ ಕೊಂಡೊಯ್ದಿದೆ. ಆ ಋಣ ಯಾವಾಗ್ಲೂ ನಮ್ಮ ಮೇಲಿರುತ್ತೆ ಅಂತ ಹೇಳಿದ್ದಾರೆ. ಹೌದು, ಖಂಡಿತವಾಗ್ಲೂ ಇಂಥ ಒಂದು ಸಿನಿಮಾನ ನಾವು ಉಳಿಸಿ ಬೆಳೆಸಬೇಕು. ನಮ್ಮ ನಟರು, ನಿರ್ದೇಶಕರಿಗೆ ನಾವು ನಿಜವಾಗ್ಲೂ ಬೆಲೆ ಕೊಡೋದಾದ್ರೆ ಅವರು ಏನೇನು ಹೇಳ್ಕೊಂಡಿದ್ದಾರೆ ಆ ಪೋಸ್ಟಲ್ಲಿ ಅದಷ್ಟನ್ನು ಕೂಡ ನಾವು ಪ್ರೋತ್ಸಾಹಿಸಬೇಕು. ಅಂದರೆ ಆ ರೀತಿಯಾದಂಥ ಕೆಲಸಗಳನ್ನು ಮಾಡದೆ ಸಿನಿಮಾ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋಣ, ಕಾಂತಾರವನ್ನು ನಾವು ಅನುಭವಿಸೋಣ ಆ ಸಿನಿಮಾ ಥಿಯೇಟರ್ನಲ್ಲೇನೆ ಅಂತ ನಾವು ಕೂಡ ಕೇಳ್ಕೊತೀವಿ. ತುಂಬ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.